ನಿಸಗರಿಸ 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 ಸಿಲೆಗಳ ಸಂಗೀತವ ಹಾಡಿದೆ ಸಿಲೆಗಳ ಸಂಗೀತವ ಸಿಲೆಗಳ ಸಂಗೀತವ ಹಾಡಿದೆ ಟುಂಟುಡುಂ ಟುಡುಡು ಟುಂಟುಡುಂ ಟುಡುಡು ಟುಡುಡುಂ 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 ಟುಂಟುಡುಂ ಟುಡುಡು ಟುಂಟುಡುಂ ಟುಡುಡು ಟುಡುಡುಂ 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 ಬೇಲೂರ ಗುಡಿಯಲ್ಲಿ ಹನುಮಪ್ಪ ಕೇಶವನೆದುರಲ್ಲಿ ಬೇಲೂರ ಗುಡಿಯಲ್ಲಿ ಹನುಮಪ್ಪ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಸಿಲೆಗಳ ಸಂಗೀತವ ಸಿಲೆಗಳ ಸಂಗೀತವ ಗಪಗಸ 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 ಸರಿಗಸ ಗಸ ಗಸ ಸನಿಸ ಸಂಗೀತವ ಹಾಡಿದ್ದೆ. ಏ ಗಸ 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 ಅಂತೇಳಿ ಹಾಕಿ ತಿಕ್ಕಾಕತ್ತಿಯಲ್ಲೇ ಒಂದಳತಿ. ಏ ಗಿಡಮೂಳಿ 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 ಹಾಡಿದ್ದೆ. ಏ ನಿನ್ನ ಕಾಲರ ಬೀಳ್ಲಲ್ಲಿ ಯಾಕೆ ಹಿಂಗ್ ಜನ್ಮ ತಿನ್ನತಿ? ಯಾವನವ ಗಿಫ್ಟ್ ಪ್ರೈಜು ಅಂತ ಇಟ್ಟವ ಅವ್ನು ನನ್ ಯಾರವ ಇವ ಗಂಗಣ್ಣದಲ್ಲಿ ಇಟ್ಟವ ಅವಂಗ ನಾಳೆ ಹೋಗಿ ಬೂಟ್ನ ಹೊಡಿತೀನಿ ತಡಿ ಅವಂಗ. ನಿನ್ನೇಂತಿ ಸೇರಾಳ ಇದಕ್ಕಂತ ಕೇಳ್ತಾನಿ. ಸೇರಾಳ ಅಂದ ಚೊಲೋ ಆತ, ಸೇರಿಲ್ಲ ಅಂತ ಏನಾರ ಅಂದ ಆ ನನ್ನ ಮಗನ್ ಏನ್ ಮಾಡ್ತಾನೆ ಗೊತ್ತಿಲ್ಲ ತಗ. ಇದು ಅಲ್ಲ ಹಾಡಿಂದ ಯಾಕೆ ಇಡ್ಬೇಕು? ಯಾವ್ದಾರ ಕತ್ತಿ ಕವನ ಇಟ್ಟಿದ್ರಕ್ಕಿತ್ತಲ್ಲ. ಆ ದೇವ್ರೆ ಕುತ್ತಿಗೆ ಚಿಕ್ಕೊಳ್ಳೋದೊಂದು ಬಾಕಿ ಉಳಿತು. ನಾನು ಚಂದ ಹಾಡಾತಿದ್ ನೋಡಿ ನಿಮಗೆ ಸಹಿಸ್ಕೊಳ್ಳೋಕೆ ಆಗಲ್ತ್ರಿ, ಅದಕ್ಕೆ ಹಂಗ ಮಾಡಕತ್ತೀರಿ. ಶಾಂತಕ ಜೋರ್ ನೋಡೋದು ಬಿಡ ಕಾಂಪಿಟೇಷನ್. ನೋಡಿಗಿರ್ಜಿ, ಈ ಕಾಂಪಿಟೇಷನ್ ಗೆಲ್ಲದ ನಾನ ಅಂತ ತಿಳ್ಕೊಂಡು ಬಿಡ ನೀನು. ನಮ್ಮ ಶಾಂತಕ್ ಮನಸ್ಸು ಮಾಡ್ಯಾಳ ಅಂದ್ರೆ ಏನಾದ್ರೂ ಮಾಡ್ತಾಳ, ಆದ್ರೂ ಸ್ವಲ್ಪ ಹುಷಾರಾಗಿರ್ಬೇಕವ. ಅವ ನಿನಗೆ ಏನಾಗಿತ್ತವ? ಕೇಳವ ಕೇಳ ಮಗಳೇ ಕೇಳ, ಇನ್ನೊಂದ್ಸಲ ಕೇಳ. ಇದಕ್ಕೆ ಏನು ಬಂದತಿ, ಏನಾರ ರೋಗ ತಗ ನಮ್ನಿ ಹಾಡಿ ಜಲ್ಮ ತಿನ್ನಾಕತ್ತತಿ. ಯಾವನಾರ ಸಾಯ ಪೇಷಂಟ್ ಇದ್ರೆ ಹೋಗಿ ಮುಟ್ಟೋದು ಬೇಡ, ಅವ್ನು ತಡೋದು ಬೇಡ. ಈಕೆ ಹಾಡು ಹೇಳಕತ್ತಾರ ಸಾಕು ಸತ್ತು ಹೋಗಿ ಬಿಡ್ತಾನ. ಸುಡ್ಗಾಡ್ ಸೇರಿ ತಾನ ಹೋಗಿ ಕುಣಿ ತೆಗೆದು ಅಲ್ಲೇ ಮಕ್ಕೊಂಡ್ಬಿಡ್ತಾನ. ಬಾಯ್ ಮುಚ್ಕೋರಿ ಸಾಕ. ಏ ಒಂದು ಫೋನ್ ಬಂದೈತಿ, ಮಾತಾಡಕ್ ಆಗವಲ್ತಲ್ಲ. ನನ್ನ ಕೇಸ್ನ ಸಾಲ್ವ್ ಮಾಡಿ, ನನ್ನ ಕೇಸ್ ಬಗ್ಗೆ ನಾನು ಮಾತಾಡಕ್ ಸ್ವಲ್ಪ ಪ್ರೈವಸಿ ಬೇಕಾ? ಸಾಕಕ್ ಹೋಗತ್ತಗ. ಒಂದು ಡೈವರ್ಸ್ ಕೇಸ್ ಬಂದತವ. ಏ ಸುಕುದ್ರ, ಯಾವಾಗ ನೋಡಿದ್ರು ಡೈವರ್ಸ್ ಕೇಸು ಕೊಲಿ ಕೇಸು ಆಸ್ತಿ ಕೇಸು ಬರೀ ಇದ್ರಾಗ ಇರ್ತಿಯಲ್ಲ ಮೂರತ್ತು. ಇಲ್ಲಡ ನೀನು ಡೈವರ್ಸ್ ಕೇಸ್ ಪಾಸ್ ತಗೋಬಿಡವ. ಎದಕ್ ಬೇಕಾದತ್ತಾಗ ಇವೆಲ್ಲ ಬೇಡ. ನೀವು ಮಂತೇನಸ್ತ್ರಿಗೆಲ್ಲ ಇವೆಲ್ಲ ಒಂಥರ ಪಾಪ ಹತ್ತಂಗೆ ಗೊತ್ತನ. ಈ ನಮ್ನಿ ಡೈವರ್ಸ್ ಕೇಸ್ ಕೊಡ್ಸಿ ಕರ್ಮ ಹಚ್ಕೋಬೇಡ. ನನ್ನ ಮಾತು ಕೇಳು, ಇದೆಲ್ಲ ಮಾಡಕ್ ಹೋಗ್ಬೇಡ. ಇನ್ನೊಮ್ಮೆ ಅಂತಾವ್ ಬಂದು ಅಂದ್ರೆ ನಾ ತಗೊಳ್ಳೋದಿಲ್ರಿ ಅಂತಾವ ಅಂತ ಹೇಳ್ಬಿಡು. ಕತ್ತಿ ನಿಂದೊಂದ ತಗ ಬಂದ್ರೆ ತಗೊಳಲ್ಲ ಅಂತ ಹೇಳ್ಬೇಕಂತ ಸುಮ್ಮನೆ ಇರವ. ತಗ ನಾನು ಅದೇ ವೃತ್ತಿ ಮಾಡ್ತಾ ಇರೋದು. ಯಾವ್ದು ಬಂದ್ರೆ ಏನು ನನಗೆ ತಗೊಳಕ? ಸುಮ್ಮನೆ ಇರು ನೀನು. ಅದೆಲ್ಲ ಬೇಡ ಗಿಡ ಅಂತೆಲ್ಲ ನಾನು ಅನ್ನಂಗಿಲ್ಲ. ನಿನಗೆ ಹೇಳ್ತಾನಲ್ಲ ಹೋಗಿ ನನಗೆ ಬುದ್ಧಿಲ್ಲ. ಒಳ್ಳೆ ಕೆಲಸ. ಈಗ ಯಾರ್ದು ಬಂದಿರೋದು? ಲೀಲಾ ಲೀಲಾ ಬಂದ್ಬಿಡು. ಲೀಲಾ ಚಿನಿ ಬಂಗಾರಿ, ನನಗೆ ಏನು ಕಡಿಮೆ ಮಾಡಿದಿನಮ್ಮ? ಚಿನಿ ಬಂಗಾರಿ, ನೀನ್ ನನ್ನ ಫ್ಲೇವರ್ ಕಣೆ, ನನ್ನ ಫ್ಲೇವರು. ಚಿನಿ ಬಂಗಾರಿ ಅವಕ್ಕೇನು ಬಂತ? ಅಲ್ಲ ಅವಾಗ ಅದ್ಯಾವ ಸಂತೋಷನ ಅವನ ಜೊತೆ ಹೋಗಿ ವಾಪಸ್ ಬಂದು ಮತ್ತೆ ಗಂಡ ಹೆಂಡತಿ ಕೂಡಿ ಅಯ್ಯೋ ನೋಡ್ಬೇಕು ಹೋಟೆಲ್ ಅದು ಇದು ಪ್ರಮೋಷನ್ ಮಾಡ್ಕೊಂತ ಇಡಿಯಾ ಮಾಡ್ಕೊಂತ ಭಾರಿ ಇದ್ರಲ್ಲ ಅವರು. ನಾನು ನೋಡೇನ ಅವ್ರದ್ದು ಇಡಿಯೋಗಳು. ಈಗ ಮತ್ತೇನಂತ ಅವ್ರಿಗೆ? ಯಾರ ಬರಕ? ಅಯ್ಯ ಶಾಂತಕ, ನಿಂಗೆ ಅವ್ರ ಹಿಸ್ಟ್ರಿ ಗೊತ್ತಿಲ್ಲನ? ಏನಾಗಿತ್ತು ಗೊತ್ತನ? ಇವನ್ ಹೆಸರು ಏನಪ್ಪ? ಮಂಜಣ್ಣ. ಇವನ್ ಹೆಂಡತಿ ಆ ಸಂತೋಷನ ಜೊತೆ ಓಡೋಗಿ ಅವ್ನ್ ಬಾ. ಅಯ್ಯೋ ಅದೆಲ್ಲ ಕತ್ತಿ ಬಾ ದೊಡ್ಡದೈತೆ ಶಾಂತಕ. ಬಾ ಅಂತ ಇವ ಕರೆದು ಬರಲ್ಲ ಅಂತ ಹೋಗಿ ಒಂದು 2 ತಿಂಗಳಿದ್ದು ಆಮ್ಯಾಗ ಬಂದ್ಲಿ ಕಡೆ ಬಂದಿಂದು ಮತ್ತು ಕರ್ಕೊಂಡಾನ. ಎಲ್ಲ ಚಂದ ಆಗೈತಿ, ನಾವು ಚಲೋ ಆಗ್ಯಾವೆ ಅಂತ ಹೇಳಿದ್ದಪ್ಪ. 3 ಬಂಗಾರದಂಗೆ ಮಕ್ಕಳದವ. ಮಕ್ಕಳು ಬಾಳೆ ಹಾಳು ಮಾಡಿರ್ತಾಳ ಅಷ್ಟೇ ಈಕೆ. ಈಗ ಮತ್ತೇನಾತ ಈಕಿದು ರಾಡಿ? ಶಾಂತಕ ಇವ್ರದು ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮು ಅಂತ ಮಾಡ್ಕೊಂಡು ಭಾರಿ ಫೇಮಸ್ ಆಗ್ಯಾರವ ಫೇಸ್ಬುಕ್ನಾಗೆಲ್ಲ. ನಮ್ಮ ಜನ ಒಳ್ಳೆ ಕಲಿ ಬೆಲೆ ಇದ್ದರಿಗೆ ಚಂದ ಇಡಿಯೋ ಮಾಡ್ಯಾರ. ಸಬ್ಸ್ಕ್ರೈಬ್ ಹಾಕಾರ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಲೈಕ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಇಂಥವ್ರನ್ನ ದೌಡ್ ಲೈಕ್ ಮಾಡ್ಕೊಂಡ್ಬಿಡ್ತಾರೆ, ದೌಡ್ ಫಾಲೋ ಮಾಡ್ತಾರೆ, ದೌಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ. ಒಲ್ ಅನ್ಕೊಂತಾನ ಬೈಕೊಂತಾನ ನೋಡುದು. ಹೌದಾ? ಅದೇನ ಮತ್ತೆ ಜಗಳ ಬಂದತ್ತಂತವ. ಹಂಗಾಗಿ ನಾನು ಒಕ್ಕಿನಿ, ನಾ ಇರಲ್ಲ ನಿನ್ ಜೋಡಿ ಅಂತ ನಾ ತಳಕಿ ನನಗೆ ಡೈವರ್ಸ್ ಬೇಕಂತ ಫೋನ್ ಹಚ್ಚಾಳ. ನೋಡ್ಬೇಕು ಏನಾಕತೆ. ಅಯ್ಯ ಇಡಿವೆ ಮಾಡ್ತಾರ ಅಂದ್ರೆ ಏನ್ ನಾಟಕ ಗಿಡವೆ ಮಾಡಕತ್ತಾರ ನೋಡು. ಬಾಹುಬಲಿ ಕಟ್ಟಪ್ಪನ ಜೊತೆ ರೇಸ್ಮ ಮಾಡ್ತಾಳಲ್ಲ, ಆ ಗಂಡ ಎಂತಿ 2 ಕೂಡ ಹೊಡೆದಾಡಕತ್ತಿ ಬಿಟ್ಟಿರ್ತಾವ. ರಾತ್ರಿ ನನ್ ಗಂಡ ಹೊಡ್ಯಾತನ್ ಬರ್ರಿ ಅಂತ ಮಂದಿ ಕುಡಿಸ್ತಾಳಲ್ಲ. ಸುಳ್ಳ ನಾಟಕ ಮಾಡ್ತಾರಂತೆ ಹೊರಬಿತ್ತಲ್ಲದ. ಹಂಗೇನ್ರ ಮಾಡಿಗಿಡಕತ್ತಾರ ನೋಡು. ಏನ ಹಂಗಿದ್ರೆ ಫೋನ್ ಯಾಕೆ ಮಾಡ್ತಾರ ನೋಡ? ನೀನು ತನಿಖೆ ಮಾಡ್ತೀನಿ. ಸರ್ ನನ್ನ ಕೆಲಸ ಇತ್ತು. ನೀ ಹಾಡು ಹೇಳಿ ಚೀರಾಡ್ಬೇಡ ನೋಡುವ. ಇದು ಹೆಂಗನ್ಸ್ತ ನಾ ಹಾಡಿದ್ದೆ? ಮಸ್ತ್ ಶಾಂತಕ್ಕ. ಹಂಗಾರ ಬಾರಿ. ಏನ ಗಿಫ್ಟ್ ಮಾತ್ರ ನನಗೆ. ಇದನ್ನ ಎದಕ್ಲೆ ಇಷ್ಟು ತುಟ್ಟಿವಿ ಎಲ್ಲ ತರ್ತೀವನ್ನ? ಅದೇನದ ಬೋರ್ಕಲಿನ ಗಿರ್ಕಲಿನ ಎಲ್ಲ ಕಾಯಿಪಲ್ಲೆ ಇರೋ ಶಕ್ತಿ ಅದೇ. ಸುಮ್ ರೊಟ್ಟಿ ಪಲ್ಲೆ ಮಾಡ್ಬೇಕಾದಂಗಕತಿ. ಹೌದಪ್ಪ, ನಾನು ಇದಕ್ಕೊಂದು 10 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ. ಅದೇ ನೀವು 50, 20, 30, 25 ಸಾವಿರ ಗಟ್ಟಲೆ ಮಂದಿಗೆ ಕೊಟ್ಟರೆ ನಡೀತಿತ್ತಲ್ಲ. ನಾ ಯಾರಿಗೆ ಕೊಟ್ಟನಿ? ಯಾರಿಗೆ ಕೊಟ್ಟಿಲ್ಲ? ನನಗೆ ಹೇಳಿರಿ ನೀವು. ನಿಮ್ಮ ಅಕ್ಕಗೆ 25 ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನನಗೆ ಹೇಳಿರೆ.
ಅಲ್ರಿ ಯಾಕ್ರಿ ಹಿಂಗ್ ಮಾಡ್ತೀರಿ? ನಮ್ ಜೀವನದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಅಲ್ಲ ಅದು ಹೇಳ್ಬೇಕಂತಿದ್ದೆ, ನೀ ಏನು ಅನ್ನಲ್ ಬಿಡು ಅನ್ನ ಒಂದು ಧೈರ್ಯಕ್ಕೆ ಸುಮ್ಮನೆ ಅದೇ. ನಾನೇನು ಅನ್ನಲ್ಲ ಅಂತ ನೀವ್ ಹೆಂಗ್ ಅನ್ಕೊಂಡ್ರಿ? ಅದನ್ನ ಹೇಳ್ರಿ ನಂಗೆ ಫಸ್ಟ್. ಅಲ್ರಿ ಏನ್ ಮಾತಾಡ್ತೀರಿ ನೀವಂತ ನನಗೆ ಅದ ಅರ್ಥ ಆಗಲ್ತ. ನಾನೀಗ ಅನ್ನೋದು ಸಿಟ್ಟು ಬರ್ಬೋದು, ಆದ್ರೆ ಒಂದು ಮಾತು ಹೇಳ್ತೀನಿ, ನಮ್ಮ ಜೀವನಕ್ಕೆ ಇಲ್ಲ ಅಂದ್ರೆ ಯಾರು ಕೊಡ್ತಾರ? ನಾ ಅದನ್ನ ಕೇಳ್ತೀನಿ. ನಮಗೂ ಹೌದು ನಂಗೆ 2 ಮಕ್ಕಳು ಆಗಕತ್ತಾವ್ರಿ, ಒಮ್ಮಿಂದ ಮಕ್ಕ ನಾಳೆ ಸಿಸರಿನ್ ಆಕತ್ತೋ ನಾರ್ಮಲ್ ಆಕತ್ತೋ ಗೊತ್ತಿಲ್ಲ. ಮೊನ್ನೆ ನೋಡಿದ್ರೆ ಡಾಕ್ಟರ್ ನಿಮ್ದು ಇದು ನೋಡಿದ್ರೆ ಸಿಸರಿನ್ ಆಗ್ಬೋದು ಅಂತ ಹೇಳಿದ್ರು. ನಿಮ್ಮ ಕಣ್ಣಿದ್ರಿಗೆ ಹೇಳಿದ್ರ ಚೆಕಪ್ ಮಾಡಿ? ಸ್ವಲ್ಪ ಖರ್ಚು ಬರ್ತತೇನ್ರಿ. ನಾನು ಹೋಗಿ ಈ KMCಯಾಗ ಅಲ್ಲಿ ಇಲ್ಲಿ ಬೀಳಕ್ಕೆ ರೆಡಿ ಇಲ್ಲ. ನನಗೆ ದೊಡ್ಡ ಹಾಸ್ಪಿಟ್ಲಾಗೆ ಆಗ್ಬೇಕು, ಏನು ಚಲೋ ವಾರ್ಡೇ ಆಗ್ಬೇಕು, ಪ್ರೈವೇಟ್ ಆಗೇ ಇರ್ಬೇಕು. ನಾನು ಹಿಂಗೆ ಕೇಳಕ್ಕೆ ನನಗೆ ಹೋಗಿ ಆ ಹೊಲಸು ಎಲ್ಲಿ ಬೇಕಲ್ಲೇ ನನಗೆ 4-5 ಮಂದಿ ಇರುವಂಥ ವಾರ್ಡ್ ನಂಗೆ ಬೇಡ. ಜನರಲ್ ವಾರ್ಡ್ನೇ ನಾ ಇರೋದೇ ಇಲ್ಲ. ನಂಗೆ ಚಲೋ ವಾರ್ಡೇ ಬೇಕು. ಸಾಲದಕ್ಕೆ ನಾ KMCಗೆ ಹೋಗೋದಿಲ್ಲ. ನಾನು ಹೋದ್ರೆ ಯಾವ್ದಾರ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಕ್ಕೆ. ನೋಡು ಸಿಟ್ಟು ಆಗ್ಬೇಡ. ಸಿಟ್ಟು ಆಗುವಂಗ ಮಾಡಿದ್ರಿ ನೀವು. ಒಂದು ಮಾತಾರ ನಾನು ಕೇಳಿದ್ರೇನ್ರಿ ನೀವು? ಅಲ್ಲ, ಎಷ್ಟು ದುಡ್ಡು ಮದುವೆಗಿಂತ ಮುಂಚೆನೂ ಹಾಳು ಮಾಡಿರಿ ನೀವು. ಅದು ನನಗೂ ಗೊತ್ತು, ನಿಮಗೂ ಗೊತ್ತೈತಿ. ಅದೇನೋ ಹಾಳಾಗೋಲ್ ಬಿಡಂದ್ರೆ ಈಗ ಇಷ್ಟು ರೊಕ್ಕ ಕೊಡೋ ಕೆಲಸ ಏನಿತ್ರಿ? ನಿಮ್ಮ ಅಣ್ಣನ ಹೆಂಡತಿ ನೋಡ್ರಲ್ಲಿ 1200 ರೂಪಾಯಿ ಸೀರೆ ಕೊಡ್ಸಾಳ, ಬರೀ 1200 ರೂಪಾಯಿ ಸೀರೆನ. ಏನು ಆಕಿ ಯೋಗ್ಯತೆಗೆ ಒಂದು 2000 ರೂಪಾಯಿದ್ದು ಕೊಡ್ಸಿಲ್ಲಕ್ಕೆ, ಮತ್ತೆ ಅವ್ರ ಕಡೆನೇ ಇನ್ನೂ ಜಾಸ್ತಿ ರೇಟಿನ ಸೀರೆ ತಗೊಂಬಂದಾಳ ಗೊತ್ತನ? ನನಗೆ 1600 ರೂಪಾಯಿ ಸೀರೆ 25,000 ರೂಪಾಯಿ ಕೊಟ್ಟಿರಿ ನೀವು. ನನಗೆ 1600 ರೂಪಾಯಿ ಸೀರೆ, ಅಲ್ಲಿಗೆ ಆಕಿಗಿಂತ ಕೀಳಾದ್ನೆ ನಾನು. ಓ ಅದಕ್ಕೆ ಸಿಟ್ಟು ಬಂದೈತೆ. ಅದು ಜ್ಯೋತಿ ಆರ್ಸಿ ಚಲೋ ಐತಿ ಅಂದ್ಲಂತೆ. ಚಲೋ ಐತಿ ಅಂತ ತಗೊಂಡಳಕಿ. ನಿಂಗೆ ಎಷ್ಟಾಗೈತೆ ನೋಡಿಲ್ಲ ಸೀರೆ? ಗೊತ್ತಿದ್ದಿಲ್ಲ, ಅದಕ್ಕೆ ಇಷ್ಟ ಆತ. ಈ ರೀತಿ ರೇಟ್ನಾಗ ಹಿಂಗೆಲ್ಲ ಆಕಿಗೊಂಥರ ನನಗೊಂಥರ ಮಾಡ್ಯಾರ ಅಂತ ನನಗೆ ಗೊತ್ತಿದ್ದಿಲ್ಲ, ಅದಕ್ಕೆ ಇಷ್ಟ ಆತ. ಈಗ ನಾನಂತೂ ಅದನ್ನ ಇಷ್ಟನೂ ಪಡಂಗಿಲ್ಲ, ನಾ ಹುಡುಗನೂ ಇಲ್ಲ ಅದನ್ನ. ಏನು ಆಕಿಗಿಂತ 250 ರೂಪಾಯಿ ಕಮ್ಮಿ ನಾ ಕೊಡ್ಲಿರ ಅದನ್ನ ಸೀರೆನ? ನನಗೆ ಆ ರೊಕ್ಕದ ಸೀರೆ ಕಮ್ಮಿ ಆಗಿದ್ದು ನನಗೆ ಬಂದಿಲ್ಲ ರೀ. ಆದ್ರೆ ನಾ 25,000 ರೂಪಾಯಿ ರೀ. ನಮ್ದು ಅಡಿಕೆ ತೋಟದಾಗ ಎಲ್ಲ ಹಾಳಾಗಿ, ಅಡಿಕೆ ಗಿಡ ಎಲ್ಲ ಎಲೆ ಚಿಕ್ಕಿ ರೋಗ ಬಂದು ಬಿದ್ದು ಹಾಳಾಗಿ ಇಡೀ ತೋಟನ ಹರಗಿಸಿರಿ. ಹೌದಾ? ನಮ್ದು ಏನು ಫಾಯ್ದೆ ಐತಪ್ಪ? ಏನೈತಿ? ಅಡಿಕೆ ಸಸಿ ತೆಗೆದು ಈ ತೆಂಗಿನ ಸಸಿ ಕೊಡ್ಬೇಕು ಅನ್ನಕತ್ತೀರಿ, ಕಾಯಿ ತುಟ್ಟಾಗ ಅಂತೇಳಿ. ತೆಂಗಿನ ಸಸಿ ನಟ್ಟು ಇವತ್ತು ನೀನು ನೋಡ್ಕೊಂಬಂದಿರ, ಅದಕ್ಕೆ ಎಷ್ಟು ರೊಕ್ಕ ಬೇಕು? ತೆಂಗಿನ ಸಸಿ ತರಕ್ಕೆ ಎಷ್ಟು ರೊಕ್ಕ ಬೇಕು? ಅದಾದ್ಮೇಲೆ ಅದನ್ನ ತಂದು ನೆಟ್ಟು, ಆ ನೆಡೋರಿಗೆ ಮತ್ತೆ ಆಳಿಗೆ ಸಂಬಳ, ಅದಕ್ಕೆ ಗೊಬ್ಬರ, ಅದಕ್ಕೆ ಮತ್ತೆ ಅದಕ್ಕೂ ಕೆಲವೊಂದು ಖರ್ಚು ಇದ್ದೇ ಇರ್ತಾವೆ. ಅದೆಲ್ಲ ಆದ್ಮೇಲೆ ಅದು ಬೆಳೆದು 2-3 ವರ್ಷ ಆದ್ಮೇಲೆ ಕಾಯಿ ಬಿಟ್ಟು ಅಲ್ಲಿ ಮಟ್ಟದ ಜೀವನಕ್ಕೆ ನಮಗೆ ರೊಕ್ಕ ಬೇಕಲ್ರಿ? ರೊಕ್ಕ ಬೇಕಲ್ಲ, ಅದನ್ನ ವಿಚಾರ ಮಾಡಿರ ನೀವು? ನಾಳೆ ಹೋಗಿ ನಿಮ್ಮ ಅಕ್ಕನ ಮುಂದೆ ಕೈ ಚಾಚ್ಕೊಂಡು ನಿಲ್ತೀರೇನ? ಅಕ್ಕ ನಾನು ಖರ್ಚಿಗೆ ರೊಕ್ಕ ಬೇಕಂತೇಳಿ ನಮ್ಮ ಅಪ್ಪನ ರೊಕ್ಕ ಕೊಟ್ರೆ ಹೊಳ್ಳೆ ವಾಪಸ್ ನೀವು? ಹೇಳ್ರಿ, ನಮ್ಮ ಅಪ್ಪನ ರೊಕ್ಕ ಹೊಳ್ ಕೊಟ್ರೆ ನೀವು? ನಮ್ಮ ಅಪ್ಪನ ಹತ್ರ 3 ಲಕ್ಷ ರೂಪಾಯಿ ಇಸ್ಕೊಂಡಿರಿ ಮನೆ ಕಟ್ಟುವತ್ನಾಗ, ನೆನಪೈತಿ? ಅವ್ರಿಗೇನು ಗಂಡು ಮಕ್ಳು ಅದಾರ ದುಡ್ದು ಕೊಡಕ? ಯಾರದಾರ್ರಿ? ಇನ್ನೂ ಲೆಕ್ಕದಂತ ನೋಡಿದ್ರೆ ನಾವೇ ನೋಡ್ಕೋಬೇಕು ಅವ್ರನ್ನ. ಅದು ಹೋಗ್ಲಿ, ಅವ್ರು ದುಡ್ದು ಅವ್ರು ಜೀವನ ಮಾಡ್ಕೊಂಡಿದ್ರೆ ನಾವು 3 ಲಕ್ಷ ಇಸ್ಕೊಂಡಿದ್ವಿ. ನಾವು ರೊಕ್ಕ ಹೊಳ್ ಕೊಡ್ಬೇಕಂತ ನೀವು ಅಂದಿದ್ರಿ, ಕೊಡ್ತೇನೆ ಅಂತನೂ ಅಂದಿದ್ರಿ, ಕೊಟ್ರೆ? ಅಲ್ಲ 25,000 ರೂಪಾಯಿ ಯಾವ ಆಧಾರಕ್ಕೆ ಕೊಟ್ರಿ? ಆಕಿ ಬೇಕಾದಂಗೆ ದುಡಿತಾಳ, ಸೊಸಿ ದುಡಿತಾಳ, ಅವ್ರು ಇವತ್ತು ನಾಳೆ ಸೈಟ್ ಬರ್ತಾವು, ಆ ಸೈಟ್ ಮರಿದ್ರೆ ಲಕ್ಷಾಂತರ ರೂಪಾಯಿ ಆಕತಿ, ಮಗ ದುಡಿತಾನ, ಎಲ್ಲ ಸ್ಟೇಬಲ್ ಅದಾರ್ರಿ. ನಮ್ಮ ಹತ್ರ ಏನೈತಿ? ನಾ ಅದನ್ನೇ ಕೇಳ್ತಿರೋದು, ನೀವು ಯಾವ ಉದ್ದೇಶಕ್ಕೆ ಕೊಟ್ರಿ 25,000 ರೂಪಾಯಿ? ನನಗಿದು ನನಗೆ ಸಹಿಸ್ಕೊಳಕ್ಕೆ ಆಗೋಲ್ದು, ಟಾಲ್ರೇಟ್ ಆಗೋಲ್ತು, ನನಗೆ ಇದನ್ನು ಜೀರ್ಣ ಮಾಡ್ಕೊಳಕ್ಕೆ ಆಗೋಲ್ತು. ನನಗೆ 25,000 ರೂಪಾಯಿ ನನ್ನ ನರ್ಸರಿ ಒಳಗೆ ಅದೊಂದು ದುಡಿತಾ ಇದೀವಿ, ಅದು ನನಗೀಗ ಇತ್ತಿತ್ತಾಗ ಆಗ್ವಲ್ತು ಹೋಗಕ್ಕೆ. ನೀವೇ ಹೋಗ್ತಾ ಇದೀರಿ. ಅದು ಏನು ವ್ಯಾಪಾರ ಆಕತ್ತೆ? ಅಲ್ಲ, ಅರ್ಧ ಬಾಡಿ ಕಟ್ಬೇಕು, ಅರ್ಧ ಜೀವನಕ್ಕೆ ಇಟ್ಕೋಬೇಕು. ನಾಳೆ ಮಕ್ಕಳು ಮರಿ ಸ್ಕೂಲ್ ಫೀಸು ಅದು ಇದು ಅಂದ್ರೆ ಎಷ್ಟೆಲ್ಲ ನಮ್ಮ ಜೀವನಕ್ಕೂ ಖರ್ಚೈತಿ ಅಂತ ಯೋಚನೆ ಮಾಡಿರ ನೀವು? ಖರೇನ ನಂಗೆ ಭಾಳ ಬೇಜಾರಾಯ್ತು. ನೀವು ನನಗೆ ಹೇಳಾರ್ದೆ 25,000 ರೂಪಾಯಿ ಕೊಡಬಾರ್ದಾಗಿತ್ತು. ನೀವು ಯಾಕೆ ಕೊಟ್ರಿ? ನಮ್ಮ ಮನೆ ಓಪನಿಂಗ್ನಾಗ ಅವ್ರು ಏನು ಕೊಟ್ಟಾರ? ನಾಳೆ ಮನೆ ಓಪನಿಂಗ್ ಆಗಿ ಅದು ಹೋಗ್ಲಿ, ಈಗ ನಾಳೆ ನಮ್ಮ ಮಕ್ಕಳು ಹುಟ್ಲಿ, ನೋಡೋಣ ನಾಮಕರಣಕ್ಕೆ ಏನು ತಂದು ಕೊಡ್ತಾರ, 1 ವರ್ಷದ ಬರ್ತಡೇಗೆ ಏನು ಕೊಡ್ತಾರ, ಎಲ್ಲ ನೋಡ್ತೀನಿ ನಾನು. ಏನ ಈಗ ಕೊಟ್ಟಿರಲ್ಲ ಆತಿ, ಹೊಳಿಸ್ಕೊಳಕಂತೂ ಆಗಲ್ಲ. ಏನು ತಂದು ಕೊಡ್ತೀರಿ ಅಂತ ನಾನು ನೋಡ್ತೀನಿ. ನಾನು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ನೀವು, ನನಗೆ ನಿಜವಾಗ್ಲೂ ಭಾಳ ಬೇಜಾರಾಗೈತಿ. ಅಲ್ಲ ಯಾರು ಹೇಳಿದ್ರಿ ಈಕಿಗೆ? ನಾ ಹೇಳಿದ್ದಿಲ್ಲಲ್ಲ. ಓ ಇದನ್ನ ಮತ್ತಿಗೆ ಮುಂದೆ ಕೈ ಚಳಕನೇ ಇರ್ಬೋದು. ಏನು ಮಾಡಲಿ? ಅಲ್ಲ ಈಕಿ ಹೇಳೋದ್ರಾಗೂ ಅರ್ಥ ಐತಿ ಇಲ್ಲ ಅಂತಲ್ಲ, ಆದರೂ ನನಗೇನೋ ಒಂದು ಕೊಡಬೇಕು ಅನ್ನಿಸ್ತು, ಕೊಟ್ಟೆ. ಏನು ಮಾಡೋದೀಗ? ಅದೇ 25,000 ರೂಪಾಯಿ ಇದ್ದಿದ್ರೆ ತೆಂಗಿನ ಸಸಿ ತರ್ಬೋದಿತ್ತು, ಆಳಿನ ಪಗಾರ ಕೊಡ್ಬೋದಿತ್ತು. ಇರಲಿ, ಈಗ ವಾಪಸ್ ಕೇಳೋಕ್ಕೂ ಆಗಲ್ಲ. ಅದು ಅಲ್ಲದೆ ನನಗೆ ಅವತ್ತು ಅನ್ನಿಸ್ತು, ಕೊಟ್ಟೆ. ಈಗ ಈಕಿ ಹೇಳೋದು ನೋಡಿದರೆ ಹೌದು ಅನ್ನಿಸ್ತಾ ಐತಿ. ಸರೋಜಕ್ಕ, ಏನು ನಾಷ್ಟ ಮಾಡತ್ತೀಯ? ಹೂನ ಯವ್ವ, ಕೊಟ್ಟೂರು ಬಸವಣ್ಣನ ಜಾತ್ರೆ, ಹಾಗಾಗಿ ಯವ್ವ ಮನಿ ಎಲ್ಲ ಒಗಾತಿಗೆ ಸ್ವಚ್ಛಗೆ ಒರೆಸಿ ಮಾಡಿ ಎಲ್ಲ ಹೈರಾಣ್ ನೋಡತ್ತಾಗ ಸಾಕಾಗಿ ಹೋತವ ನನಗರ ಕೆಲಸ ಮಾಡಿ 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 ಮಾಡಿ. ಮನ್ನಿಯಿಂದ ಸ್ವಚ್ಛ ಮಾಡಕ್ಕೆ ನಿಂತೇನೆ ಮನಿನ, ಕಡಿಗೂ ಆಗಿದ್ದಿಲ್ಲ. ಇವತ್ತೊಂಚೂರು ಇತ್ತು ಮುಗಿಸ್ಕೊಂಡು ಬಡ ಬಡ ಎದ್ದು ಬಂಡೆ ಗಿಂಡೆ ತಿಕ್ಕೊಂಡು ಈಗ ಅರ್ಬಿ ಹೋಗದಾಕಿ ತಿನ್ನತ್ತೇನೆ ನೋಡಿ ನಾಷ್ಟ. ಹೌದನ? ಚಲೋ ಆತ್ ಬಿಡವ, ಆಗ್ಲಿ ತಿನ್ನು. ಅಲ್ಲ ನೀನು ಪಾಪ ಇಲ್ಲಿ ನೋಡು, ಎಷ್ಟು ಚಂದ ಮನೆ ಒಗಾತ್ ಮಾಡ್ಬೇಕು, ಜಾತ್ರೆ ಮಾಡ್ಬೇಕು ಅಂತೇಳಿ ಎಷ್ಟು ಚಂದ ಮನೆಯೆಲ್ಲ ಇದು ಮಾಡಿಟ್ಕೊಳತಿ. ಏನು ಮಾಡ್ತಿ ಹೇಳು ಪಾಪ, ಹಣೆ ಬಾರ್ ಸರಿ ಇಲ್ಲ ನಿಂದ. ನಿನ್ನಂತ ಅಮಾಯಕಿ ಹಿಂಗೆ ಮೋಸಕ್ಕವಲ್ಲ, ಅದೇ ನಂಗೆ ಸಹಿಸ್ಕೊಳಕ್ಕಾಗಂಗಿಲ್ಲ. ಓಹೋ, ಏನೋ ಹೇಳಕ್ಕೆ ಬಂದಾಳ, ಪೀಟ್ಗೆ ಹಾಕಕತ್ತಾಳ. ಬಿಡಾಡಿ ಪಿಟ್ರಿ ಊರು ಪಿಟ್ರಿ, ಏನು ಹೇಳಕ್ಕೆ ಬಂದಿರ್ಬೇಕು ಕೇಳಂತಡಿ. ಸಾಕು ಕಡ್ಡಿ ಆಡಿಸಿದ್ದು, ಅದೇನು ಹೇಳಕ್ಕೆ ಬಂದಿಯ ಹೇಳು. ಅಯ್ಯೋ ತಾಯಿ,
ಸರೋಜಕ್ಕ ಏನಾರ ಅಲೆ ಕಣ್ಣು ಹಿಡಿದು ಬಿಡ್ತೀನಿ ನೋಡಿ ನೀ ಹಂಗೆ. ಅದೇನು ಗೊತ್ತನ ಹೇಳಿದ್ರ ಎದಿ ದಗಲ್ ಅಂತ ಒಡೆದು ಗಿಡ್ದಿತ್ತೇವ ನಿಂದು ಮತ್ತೆ ಅಂಥದೇನ ಮತ್ತೆ ಶುರು ಆಗೈತವ ಲವ್ ಇಡವಿ. ಯಾರ್ದು ಯಾರು ಲವ್ ಇಡವಿ? ಇನ್ಯಾರ್ದು? ಇರ್ಪಕ್ಷಣ್ಣಂದು ಮತ್ತೆ ಇರ್ಪಕ್ಷಣ್ಣಂದು ಆಕಿ ಸುಂದರಿದು. ಹೊಲ್ದಾಗ ನಿಂತ್ಕೊಂಡ ಮಾತಾಡಕತ್ತಿದ್ರು. ನಾನು ನೋಡಿನಿ ಎಷ್ಟೊತ್ತನ ನಿಂತು ಮಾತಾಡ್ಯಾರ. ಮತ್ತೆ ಬರೀ ಮಾತಾಡಿದ್ರೆ ನನಗೆ ಅನುಮಾನ ಬರ್ತಿದ್ದಿಲ್ಲ. ಕಟ್ಟಿಗೆ ಹೊರಿ ಆಕಿ ಕಟ್ಟಿಟ್ಟಿದ್ದನ್ನ ಇರ್ಪಾಕ್ಷಣ್ಣನ ತೊಗೊಂಡು ತಲೆ ಮ್ಯಾಗ ಹೊರಿಸಿ ಮತ್ತೆ ಎಷ್ಟೊತ್ತನ ಮಾತಾಡಿದ್ರು ಗೊತ್ತನ. ಮಾತಾಡೇ ಹೋದ್ರು. ನನಗೆ ವಿಚಿತ್ರ ಆಗ್ಬಿಡ್ತು. ಇವತ್ತು ಬೆಳಿಗ್ಗೆ ಕಂಡಾಬಟ್ಟಿ ಕಟ್ಟಿಗೆ ಬಂದವು. ಸುಂದರಿ ಮನಿ ಬಕ್ಲಕ್ಕೆ ಕರಿನ ಹಿತ್ತಲ ಬಂದು ಬಣವಿನ ಒಟ್ಟು ಹೋದ್ರು. ಅಲ್ಲ ಕಟ್ಟಿಗೆ ಆರ್ಸಕ್ಕೆ ಹೋಗಕ್ಕೆ ಅಷ್ಟು ಕಟ್ಟಿಗೆ ತಂದು ಲಾರಿಗಟ್ಲೆ ಹಾಕ್ತಾಳನ ಹಿತ್ತಲಾಗ. ಪಕ್ಕ ಇದ್ದೀನಿ ಗಣ್ಣ ತರಿಸ್ಕೊಟ್ಟಾನ. ಏನು ಹೇಳಾಕತ್ತೀಯ ನೀನು? ನನಗಂತರೂ ನಂಬಕ್ಕೆ ಆಗ್ವಲ್ತಲ್ಲೇ. ಹಾಂ ಕರೆನವ? ಅಯ್ಯ ನಂಬ ನಂಬು. ಇನ್ನೂ ನಂಬಕ್ಕೆ ಆಗ್ವಲ್ತಂತೀಯಲ್ಲ, ನಂಬು. ಎಷ್ಟಾರ ಬೂಟ್ಲೆ ಹೊಡಿಬೇಕಕ್ಕಿನ. ಹಾಂ ಅಕ್ಕಿನ್ನ ಮಾಡ್ತಾನೆ ತಡಿ. ಅಕ್ಕಿನ ಅದು ಹೆಂಗೆ ನನ್ನ ಗಂಡನ ಬುಟ್ಟೆ ಹಾಕೋತಾಳ ನಾನು ನೋಡ್ತೇನೆ. ಬರೀ ನಿನ್ನ ಗಂಡ ಅಕ್ಕಿಗಷ್ಟ ₹5 ಇಲ್ಲ. ನಿನ್ನ ಗಂಡಿಗೂ ಹೇಳು ಎಂಥದ್ದೇನು ಕಡಿಮೆ ಮಾಡಿ ನೀನು ನೋಡಾಕು ಚಂದ ಅದಿ. ಹೌದಾ ನಂಗೆ ಸೊಸಿ ಬಂದಾಳ ಅಂದ್ರೆ ಯಾರು ನಂಬಂಗಿಲ್ಲ. ಅಷ್ಟು ಸ್ಮಾರ್ಟ್ ಅದಿ, ಬ್ಯೂಟಿ ಅದಿ. ಈಗೂ ಶೂಟ್ 16 ಗೊತ್ತನ. ಅಂತ ಶೂಟ್ 16 ಇಟ್ಕೊಂಡು ಹಿಂಗೆ ಮಾಡ್ತಾಳಲ್ಲಕ್ಕಿ. ಮಾಡ್ತಾನಲ್ಲ ನಿನ್ನ ಗಂಡ, ಅದಕ್ಕೆ ಹೇಳು ಫಸ್ಟು. ಬರ್ಲಿವತ್ತು ನೀ ನೋಡಿದ ಪಕ್ಕ ಹೌದಲ್ಲ. ನನ್ನ ಗಂಡ ಏನಾರ ಇಲ್ಲ ಅಂತ ಹೇಳಿದ ಅಂದ್ರೆ ನಿನ್ನ ಮತ್ತೆ ನೋಡಾ ನಿನ್ನ ಸೀರೆ ಬಿ ಚೂರಾಗ ಓಡಿಸ್ತೇನೆ ಬಿಡಾಡಿ. ಅವ್ವ ತಾಯಿ, ನಾ ಏನ್ರ ಸುಳ್ಳು ಹೇಳಿದ್ನಿ ಇಲ್ಲೇ ಬಾಯಾಗ ಹುಳ ಬೀಳ್. ಸುಳ್ಳೇನು ಹೇಳಿಲ್ಲ. ಇಷ್ಟ ಆಗಿದ್ದಂತರೂ ಕರೆನ ಕೇಳ್ಕೊಬೇಕಾರ ನೀನು. ಮತ್ತೆ ನಾ ಹೇಳಿದ್ದಂತ ಹೇಳ್ಬೇಡ ಸರೋಜಕ್ಕ, ನಿನ್ನ ಕಾಲು ಬೀಳ್ತೀನಿ. ನನಗೆ ಯಾಕೆ ಬೇಕೇವ? ನಾನೇನು ನಿನಗೆ ಒಳ್ಳೇದಾಗಲಿ, ಅಯ್ಯೋ ಇದೇನಪ್ಪ ಹಿಂಗಾಗ್ಬಿಡ್ತಲ್ಲ ಅನ್ನೋ ಒಂದು ಪ್ರೀತಿಲೇ ಬಂದು ಹೇಳಿದ್ದು. ನೀ ಮತ್ತೇನಾರ ನೀನು ನಾನ ಹೇಳೇನಂತ ಹೇಳಿ ರಾಡಿ ಎಬ್ಸಿ ಜಗಳ ಜೊಂಬಿ ಎಬ್ಸಿದೆ ಅಂದ್ರೆ ನಾ ಇನ್ನೊಮ್ಮೆ ಏನು ಸಾಯ್ವಲ್ರಕ್ಕ ನಾನು ಸಬ್ರಿಗೆ ಬರೋದಲ್ಲವ. ಅದಕ್ಕೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ದು. ಆಗಲಿ ನಾ ಏನು ಬರ್ತೀನಿ. ಅಲ್ಲ ಅದು ಅವಲಕ್ಕಿ ತಿನ್ಲಾರ್ದಂಗೆ ಇರ್ಬೇಡ. ಸಿಟ್ಟಿಗೆದ್ದು ಅದೇನೋ ಅಂತಾರಲ್ಲ, ಮತ್ತು ಯಾಕದ ಮತ್ತೆ ಸುಮ್ಮನೆ ಗಾದಿ ಮಾತು ಹೌದಿಲ್ಲ, ನಿಂಗೂ ಗೊತ್ತಾಯ್ತಲ್ಲ. ಅದೆಲ್ಲ ಬೇಡ. ಅದಕ್ಕೆ ನಾ ಏನು ಹೇಳ್ತೀನಿ, ಎಷ್ಟು ಜಗಳ ಮಾಡಕ್ಕಾರ ಶಕ್ತಿ ಬೇಕಲ್ಲ, ಕೇಳಾಕರ ಒಂದು ತಾಕತ್ ಬೇಕಲ್ಲ. ಅವ್ರು ಮಾಡೋ ಕೆಲ್ಸಕ್ಕೆ ನೀ ಯಾಕೆ ಹೊಟ್ಟಿಸ್ಕೊಂಡಿರ್ತೀಯ? ಅವ್ರು ಹೊಟ್ಟು ತುಂಬ ತಿನ್ನು ಚಂದೇ ಇರ್ತಾರ. ಮೊದಲು ನೀ ಹೊಟ್ಟು ತುಂಬ ತಿಂತಾನೆ. ಅವಲಕ್ಕಿ ಬಗೆಯರಿಯಲ್ಲ, ಹೋಗಿ ರೊಟ್ಟಿ ಪಲ್ಯನ ತಿಂತಾನೆ. ಸರಿ. ಮತ್ತು ಭಾಳ ಜಗಳ ಮಾಡ್ಕೊಬೇಡ ಅಷ್ಟೇ, ಕೇಳು. ಅಲ್ಲ ಈ ಬಿಡಾಡಿ ಇದನ್ನು ಹೇಳಕ್ಕೆ ಇಲ್ಲಿ ಮಠ ಬಂದಾಳ. ಎಲ್ಲರ ಮುಂದೆ ಹೇಳ್ಕೊಂಡು ಅಡ್ಡಾಡ್ತಾಳೆ. ಈಗ ಒಟ್ಟು ನನಗೆ ಈ ಮನ್ಯಾಗ ನೆಮ್ಮದಿ ಅನ್ನೋದ ದೇವ್ರು ಹಾಕಲಿಲ್ಲ. ಏನು ನನ್ನ ಹಣೆ ಬಾರ, ಏನು ನನ್ನ ಕರ್ಮನ ಆತಾಗ. ಹುಷಪ್ಪ ಏನು ಬಿಸಿಲೈತು ಮರ ಆತಾಗ. ಹೊರಗೆ ನೆತ್ತಿ ಕೊಟ್ಟು ನಿಲ್ಲಕ್ಕಾಗೋದಿಲ್ಲ ಆತಾಗ. ಇದು ಒಂದಿಟ್ಟು ಏನು ಅವಲಕ್ಕಿ ತಿಂದು ಚಾ ಮಾಡ್ಕೊಡ ಮರೆ. ಚಾ ಕುಡಿಯಕ್ಕೆ ಇಲ್ಲಾಕೆ ಬಂದ್ರಿ? ಹೋಗಕ್ಕೆ ಬೇಡಕ್ಕೆ ಮನೆಗೆ. ಚಾ ಮಾಡಿ ಪಂಚಾಮೃತ ಮಾಡಿ ನಿಮ್ಮ ಗಂಟ್ಲಾಗ ಸುರುತ್ತಿದ್ಲು. ಏನ್ರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೇನ್ರಿ ನಿಮಗೆ? ಆ ಬಿಡಾಡಿಗರ ಸ್ವಲ್ಪರ ಮರ್ಯಾದೆ ಬೇಡನ್ರಿ ಆಕಿಗೆ. ಆಕಿ ಹೆಣ ಎತ್ಲಿ. ಆಕಿ ಹೆಣ ಚಂದ ಆಗಲಿ, ಆಕಿನ ಹೆಣಕ್ಕೆ ಹೆಂಟಗಾಲಿ ಇರಿಸ್ಲಿ. ಅದೇನಂತ ಹೆಣ್ಣ ಏನ ಅಯ್ಯೋ ದೇವ್ರೇ ಅತ್ತಾಗ ಸಾಕಾಗಿ ಹೋತಪ್ಪ ಅತ್ತಾಗ. ಎದಕ್ಕೆ ಹಂಗ್ಯಾಕೆ ಮಾತಾಡಕತ್ತಿ? ಯಾರಿಗೆ? ನಿನಗೇನು ತೆರಿಗಿರಿ ಕೆಟ್ಟತೆ ಹೆಂಗ? ಹೌದಪ್ಪ, ನಾನು ಮಾತಾಡಿದ್ರೆ ತಲೆ ಕೆಟ್ಟತಿ, ನೀವು ಮಾತಾಡಿದ್ರೆ ತಲೆ ಕೆಟ್ಟಿಲ್ಲ ಅಲ್ಲ. ಏನ್ರಿ ಹೊಲ್ದಾಗ ಏನ್ರಿ ಆಕಿ ಜೋಡಿ ಮಾತು ನಿಮ್ದು? ಮನ್ಯಾಗ ಸೊಸಿ ಮಗ ಅದಾನ, ಏನಾರ ಸ್ವಲ್ಪರ ಅರ್ಥ ಐತೆ ನಿಮಗೆ? ಅದೇನು ಈ ವಯಸ್ಸಿನಾಗ ಚಟ ನಿಮ್ದು? ಆಗ್ಲೇ ಕಿವಿಗೆ ತಂದು ಹಾಕಿ ಬಿಟ್ರಮ್ಮ ಯಾರ ಪುಣ್ಯಾತ್ಮರು. ಅಲ್ಲ ಏನು ಒಂದು ಅಕ್ಷರ ಏನೋ ಇದ್ರಿಗೆ ಬೆಟ್ಟ ಆದ್ಲು ಅಂತ ಒಟ್ಟು ಮಾತಾಡ್ಸಿದ್ರೆ ಅಲ್ಲ ಅದನ್ನೂ ಬಂದು ತಪ್ಪಾಗಿ ನಿನ್ನ ಮುಂದೆ ಹೇಳ್ಯಾರಲ್ಲ ಅಂತ. ಹಂಗಾರ ಮಾತಾಡ್ಸಿದ್ ಕರೆ ಅಲ್ಲ ಏನ್ ಇದ್ರಿಗೆ ಸಿಕ್ಕ್ರೆ ಮಾತಾಡ್ಸಿದೆ ಅಂತ? ಇದ್ರಿಗೆ ಸಿಕ್ಕ್ರೆ ಮಾತಾಡ್ಸಕ್ ಏನೈತಿ? ಮಾತಾಡಿಸ್ಬೇಕು ಯಾಕಂತ ನಾ ಕೇಳಾಕತ್ತೆ ನಿಮ್ಮನ್ನ. ಏನ್ರಿ ಕೆಲ್ಸ ಐತಿ? ಅಲ್ಲ ಮರಯ, ಕಟ್ಟಿಗೆ ಹೊಟ್ಟಿಲಿದ್ದಕ್ಕೆಲ್ಲ ಕಟ್ಟಿಗೆ ಎತ್ಕೊಳತಿದ್ಲ. ನಾನು ಹಿಂಗೆ ಬರಾತಿದ್ದೆ, ಎತ್ತವಾಗ ಕಷ್ಟಪಡಾತಿದ್ಲ. ಅದಕ್ಕೆ ಒಂಚೂರು ಎತ್ತಿ ಹೊರಸಿ ಬಂದೆ ಈ ಕಡೆ ಅಷ್ಟೇ, ಮತ್ತೇನಿಲ್ಲ. ನಾನು ಮತ್ತೇನು ಮಾತಾಡಿಲ್ಲ. ಬರೀ ಕಟ್ಟಿಗೆ ಹೊರಸಿ ಬಂದ್ರಿ. ಏನಂತ ಕಾರಣ? ನಿನ್ನೆ ಕಂಡಬಿಟ್ಟು ಕುತ್ಕೊಂಡು ಹಿತ್ತಲ್ಲ ಕಟ್ಟಿಗೆ ಮುರಿದ್ನಲ್ಲ, ಅವಾಗ ಬರ್ಬೇಕಿತ್ತು. ಕಟ್ಟಿಗೆ ಹೊಡ್ಕೊಡ್ತಾನೆ ತಡಿ ಅಂತೇಳಿ ಅವಾಗ ಎಲ್ಲೋಗಿತ್ತ ಇಷ್ಟೊಂದು ಪ್ರೀತಿ ಕಾಳಜಿ ಎಲ್ಲ? ಕಂಡೋರ್ ಮೇಲೆ ಅಷ್ಟೇ, ಎಂತಿ ಮ್ಯಾಗಿಲ್ಲ ಅಲ್ಲ. ಅಲ್ಲ ನನಗೆ ಇದಕ್ಕೆ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ವಲ್ತು. ನನಗೆ ತಗ ಅಲ್ಲ ಯಾಕೆ ಹಿಂಗೆ ಆಗೋಗ್ಬಿಟ್ರಿ ನೀವು? ಏನು ಅಂತ ನನಗೆ ಅದು ಅರ್ಥ ಆಗೋದು. ಅಲ್ರಿ ಕಂಗಾರ ಕಟ್ಟಿಗೆ ಒರೆಸಿರಿ ಅಂದ್ರೆ ನೀವು ಮುಂದೆ ಇನ್ನೇನಾರು ಮಾಡಿರಿ. ಹಂಗಾರೆ ಮನೆಗೆ ಇವತ್ತು ಅಷ್ಟಕೊಂಡ ಕಟ್ಟಿಗೆ ಬಂದಿದ್ವಲ್ಲ, ಯಾರು ತಂದಿದ್ದವನ್ನೆಲ್ಲ ಕಟ್ಟಿಗೆನ? ಯಾರು ನೀವು ಹೌದಲ್ಲ? ಇವತ್ತು ಆ ಸುಂದರಿ ಮನೆಗೇನ ಕಟ್ಟಿಗೆ ತಂದಿರಂತಲ್ಲ, ನೀವು ಹೌದಲ್ಲ? ಕರೆ ಹೇಳ್ರಿ, ನೀವು ಹೌದಾ ಅಲ್ಲ? ನಂಗೆ ಅದು ಗೊತ್ತಾಗಬೇಕೀಗ. ನಾನು ಯಾಕೆ ತಂದು ಕೊಡಕೋಲಿ? ನಾನು ಮನಿದೆ, ನನಗೆ ಇಲ್ಲ ದಿಕ್ಕು. ಮತ್ತು ಅವ್ರು ಇದು ಮಾಡಕ್ಕೆ ನಾನು ಕತ್ತಿ ನಿಂದೊಂದು ತಗ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ ನೋಡು. ಅಲ್ಲ ಆಕಿನ ಮಾತಾಡ್ಸೋ ಕೆಲಸ ಏನೈತಿ ನಿಮ್ಗೆ? ಸುಮ್ಮನೆ ದಾಟಿ ಬಂದಿದ್ರೆ ನಿಮ್ಗೆ ಏನಾರು ಆಕ್ಕಿತ್ತ ನಿಮ್ಗೆ? ಏನ್ರಿ ಕೆಲಸ ಐತಿ ಅಲ್ಲಿ ಮಾತಾಡ್ಸಂಥದ್ದು? ಅಂದ್ರೆ ಇನ್ನೂ ಐತಿ ಹೌದಲ್ಲ?
ಆಯ್ತು ಬಿಡ ಮರ ತಪ್ಪಾಗಿತ್ತ ಮಾತಾಡ್ಸಿದ್ದೆ ತಪ್ಪಾತ ಇನ್ನೇನ್ ಮಾತಾಡ್ಸಲ್ಲ ನಾ ಇನ್ನೇನ್ ಹೇಳ್ಬೇಕಾತ್ ನಿನಗ ನನಗೆ ಅರ್ಥ ಆಗೋಲ್ತಗ ಇನ್ನೇನ್ ಮಾತಾಡ್ಸಲ್ಲ ಬಿಡು ಹೋಲ್ ಯಾಕೆ ಹಂಗ್ ಮಾಡ್ತಿ ಈಗ ಮಾತಾಡ್ಸಿರ ನಾನು ಹಂಗಾರ ಯಾವನಾರ ಕಂಡ್ಕೊಂಡವ್ರನ್ನ ಮಾತಾಡ್ಸಕತ್ರ ಹಿಂಗ ಸುಮ್ಮನೆ ಇರ್ತೀರೇನ ಹಂಗಾರ ಹೇಳಂಗಾರ ನೋಡೋಣ ಯಾಕೆ ಹಿಂಗೆ ಮಾಡ್ತೀರ ನನಗೆ ಅದು ಅರ್ಥ ಆಗೋಲ್ತಗ ಥೋ ನಿಮ್ಗೆ ಏನು ಹೇಳಿದ್ರೆ ನನಗೆ ಇನ್ನೂ ಸಿಟ್ಟು ತೀರ್ವಲ್ತಲ್ಲ ನಾನು ಏನು ಮಾಡಲಿ ಅಂತೀನಿ ನನ್ನ ತಗ ಏನು ಮನುಷ್ಯನ ಏನಪ್ಪ ನೀವು ಥೋ ನೋಡಿ ಹಿಂಗ್ ಮಾಡ್ತೀನಿ ಅನ್ನತ್ತಾಗ ಯಾವಕ್ಕೆ ಬಂದ್ ನಿನಗೆ ಹೇಳ್ದಕ್ಕೆ ಊರ್ ಬಿಡಾಡಿ ಮಂದಿಗೆ ಏನು ಮಾತಾಡ್ತೀಯ ನೀವು ಮಾಡಿದ್ದನ್ನ ಹೇಳ್ತಾಳ ಬಂದು ಏನ ಮಾಡ್ಲಾರ್ದೇನಾರ ಹೇಳಾಳನ ಮಾಡ್ಲಾರ್ದೇನಾರ ಹೇಳಿದ್ಲು ಅಂದ್ರೆ ತೊಗೊಂತಿದ್ದೆ ನಾನು ಎಟ್ಗೆರವು ಯಾಕೆ ಸುಳ್ಳು ಹೇಳಿದೆ ಅಂತೇಳಿ ನೀವು ಒಪ್ಕೊಂಡ್ರಲ್ಲ ಈಗ ಹೌದು ಮಾತಾಡ್ಸಿದೆ ಕಟ್ಟಿಗೆ ಹೊರಿಸಿದೆ ಅಂತೇಳಿ ಕಟ್ಟಿಗೆ ತರ್ಸಾಕ್ಸಿದ್ದು ನೀವೇ ಬಾಯಿ ಬಿಡ್ತಾ ಇಲ್ಲ ನೀವು ಈ ಜಲಮ್ದಾಗ ನೀವು ಉದ್ಧಾರ ಆಗಲ್ರಿ ಈ ಜಲಮ್ದಾಗ ನೀವು ಉದ್ಧಾರ ಆಗಲ್ಲ ಆ ಹಾಳಾದಕ್ಕಿ ಗಂಡನ್ ಬಿಟ್ಕೊಟ್ಟು ಬಂದು ಇಲ್ಲಿ ಕುಂತು ಇನ್ನು ಅದು ಏನೇನು ಮಾಡ್ಬೇಕಂತದಾಳ ಇಲ್ಲಿ ದೇಶಾಂತರ ತಗ ನನಗೆ ಅನ್ನಿಸ್ತೈತಿ ಏನು ಆ ಹೊಟ್ಟೆ ಹುಟ್ಟಾಕತ್ತಿರೋದು ನಿನಗೆ ಹುಟ್ಟಿಗಿಟ್ಟಾಕತ್ತೈತಿ ಏನು ಯಾರಿಗೆ ಗೊತ್ತು ಅದಕ್ಕೆ ಅಷ್ಟೊಂದು ಅಂತಕ್ಕ ನಾವು ಕೆರಿತಾ ಐತಿ ಈಗ ಗೊತ್ತಾಗ್ತ ತಗೋರಿ ನನಗೆ ನೋಡೋ ಬಾಯಿಗೆ ಬಂದಾಗ ಮಾತಾಡಕ್ ಹೋಗ್ಬೇಡ ಹಂಗೆಲ್ಲ ಏನಿಲ್ಲ ಮರಯ ಥೋ ಪಾಪ ಇದು ಬೆಟ್ಟ ಅಲ್ಲ ಅಂತ ಮಾತಾಡ್ಸಿದ್ದಷ್ಟೇ ಮರಯ ಏನ ಸುಮ್ನೆ ಏನಾರ ಒಂದ್ ಬಾಯಿಗೆ ಬಂದಂಗ ಮಾತಾಡ್ಬೇಡ ಹಂಗ ಮಾತಾಡಕ್ ಹೋಗ್ಬಾರ್ದು ನೋಡು ಸರೋಜಾ ಒಬ್ರ ಬಗ್ಗೆ ಗೊತ್ತಿಲ್ದಂಗ ಮಾತಾಡಕ್ ಹೋಗ್ಬಾರ್ದು ಏನ ಅವ್ವ ಗೊತ್ತಿಲ್ದ ಅಲ್ಲ ನನಗೆ ಬಗ್ಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ಗೊತ್ತಿಲ್ಲ ಇಬ್ಬರ ಬಗ್ಗೆನೂ ಗೊತ್ತು ನನಗೆ ಏನೇನು ಹಕ್ಕಿಕತ್ ಅಂತೇಳಿ ಮತ್ತೇನು ಹೊಸ್ದಾಗಿ ಕೇಳೋದು ಅದನ್ನ ನಾನು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ನೀವು ಆಕಿನ ಮಾತಾಡ್ಸಿರಲ್ಲ ಆಕಿನೇ ಮಾತಾಡ್ಸ್ಕೊಂಡಿರ ನಾನು ಯಾ ಚಹಾ ಕೊಡೋದಲ್ಲ ನಾಷ್ಟ ಕೊಡೋದಲ್ಲ ನನಗೆ ನಿಮಗೆ ಸಂಬಂಧ ಇಲ್ಲ ಅದು ಎಲ್ಲಿ ಹೋಗಿ ಕೂಳು ತಿಂತೀರ ತಿನ್ನೋಗ್ರಿ ಥೋ ದೇವ್ರೇ ಏನ್ ಆತಪ್ಪ ಈಕಿಗೆ ಅಂತ ಯಾರು ಬಂದು ಹೇಳಿರ್ಬೇಕು ಅವ್ರು ನನ್ ಕೊಯ್ಗೆ ಸಿಗ್ಬೇಕು ಅವರು ಏನಿಲ್ಲ ಅವ್ರು ಮತ್ತೆ ಥೂ ಈಗಿನ ಸಮಾಧಾನ ಮಾಡೋದು ಹೆಂಗಂತ ಅಲ್ಲ ಏನ್ ಎರಡು ನುಡಿ ಮಾತಾಡ್ಸಿದ್ದಕ್ಕೆ ಈ ನಮ್ನಿ ಮಾಡ್ತಾಳತ್ತಾಗ